ನಮಸ್ತೆ ಫ್ರೆಂಡ್ಸ್. ನಾನು ಇತ್ತೀಚೆಗೆ ಒಂದು ಸೀರೆನ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ. ಅದು ಹೇಗೆ ನಮಗೆ ಮೋಸ ಆಗುತ್ತೆ ಅಂದರೆ, ನಾವು ನೋಡೋ ವಿಡಿಯೋ ಅಥವಾ ಫೋಟೋಗಳು ಲೈಟಿಂಗ್ಸ್ ಅಂಡರಲ್ಲಿ ಮಾಡಲಾಗುತ್ತೆ. ಅದನ್ನು ನೋಡಿದಾಗ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದರೆ ನಾವು ಅದನ್ನು ರಿಯಲ್ ಆಗಿ ಬೈ ಮಾಡಿ ನೋಡಿದಾಗ ಅದರಲ್ಲಿ ಎಷ್ಟು ಡಿಫೆಕ್ಟ್ಸ್ ಇದೆ ನೋಡಿ. ಅದರಲ್ಲಿ ದಾರಗಳು ಕೈಯಲ್ಲೇ ಕಿತ್ತು ಬರ್ತಾಯಿತ್ತು. ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ನಾವು ಆನ್ಲೈನಲ್ಲಿ, ಮತ್ತು ಡಿಸೈನ್ಸ್ ಎಲ್ಲ ನಮಗೆ ಜಾಸ್ತಿ ನೋಡಲಿಕ್ಕೆ ಸಿಗುತ್ತೆ ಅಂತ ಆನ್ಲೈನಲ್ಲಿ ಬೈ ಮಾಡ್ತೀವಿ. ಆದರೆ ತಗೊಂಡಾದಮೇಲೆ ರಿಟರ್ನ್ ತಗೊಳ್ಳೋದಿಲ್ಲ. ಈ ಥರ ತುಂಬ ಸಮಸ್ಯೆಗಳಿರುತ್ತೆ. ಆದ್ದರಿಂದ ತುಂಬ ನೋಡಿ ಆಲೋಚನೆ ಮಾಡಿ ತಗೊಳ್ಳಿ ಯಾವತ್ತು. ಇದು ಕಡಿಮೆ ಬೆಲೆದು ಪರವಾಗಿಲ್ಲ, ಆದರೆ ಇಂಥದ್ದೇ ತುಂಬ ಕಾಸ್ಟ್ಲಿ ವಸ್ತುಗಳನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡುವಂತಹ ಈಗ ಜನ್ರೇಷನಲ್ಲಿ ಈ ಥರ ಶುರುವಾಗಿದೆ. ಆದಷ್ಟು ನೋಡಿ ಕೇಳಿ ತಗೊಳ್ಳೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಹಾಗೆ ಇವಾಗ ಎಲ್ಲ ಕಡೆ ಆನ್ಲೈನು ಶಾಪಿಂಗೇ ಬಂದುಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ. ಇವಾಗಿನ ಬ್ಯುಸಿ ಲೈಫ್ ಸ್ಟೈಲಿಗೆ ಆನ್ಲೈನ್ ಶಾಪಿಂಗೇ ತುಂಬಾ ಬೆಸ್ಟು ಅನಿಸುತ್ತೆ. ಆದರೆ ಅದರಲ್ಲಿ ಟ್ರಸ್ಟ್ ವರ್ದಿ ಕಂಪನೀಸ್ಗಳು ಇರುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ನಾವು ನಮ್ಮ ಜಾಗ್ರತೆಯನ್ನು ಯಾವಾಗಲೂ ವಹಿಸಬೇಕಾಗುತ್ತೆ. ನೋಡಿ, ಇಡೀ ಸೀರೆಯಲ್ಲಿ ಎಲ್ಲ ಕಡೆ ನೂಲು ಎದ್ದುಬಿಟ್ಟಿದೆ. ಎಲ್ಲೇ ಸ್ವಲ್ಪ ಹಿಂಗೆ ಕೈ ಟಚ್ ಶಾಪ್ ಅವ್ರ ಹತ್ರ ರಿಟರ್ನಿಗೆ ಅಥವಾ ರಿಪ್ಲೇಸ್ಮೆಂಟಿಗೋಸ್ಕರ ಕೇಳಿದಾಗ ಹೇಳಿದರು, ಇಲ್ಲ ಅದೆಲ್ಲ ಎಕ್ಸ್ಟ್ರಾ ಥ್ರೆಡ್ಸ್ ಇರೋದು, ಅದನ್ನು ಕಿತ್ತು ತೆಗೀರಿ ಅಂತ ಹೇಳಿದರು. ಒಂದೆರಡು ಥ್ರೆಡ್ಸ್ ತೆಗೆದು ಫುಲ್ಲು ಸೀರೆನೇ ತೂತಾಗ್ಬಿಡ್ತು. ಆ ಥರ ಆಗ್ತಾಯಿತ್ತು. ಈ ಥರ ಎಲ್ಲ ಮೋಸ ಮಾಡ್ತಾರೆ. ನಮಗೆ ಗೊತ್ತಾಗಲ್ಲ, ದೂರ ಇರೋರಿಗೆ ನೋಡಿದರೆ ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅನ್ನಿಸ್ಬೇಕು. ಆದರೆ ತಗೊಂಡಾಗಲೇ ಗೊತ್ತಾಗೋದು ಅದರ ನಿಜ ಕ್ವಾಲಿಟಿ ಏನು ಅಂತ.